ಹಲೋ. ಹಾ 9 ಗಂಟೆಗಾ? ಹಾ ಹಾ ಹಾ. ಹರಿ. ಹಲೋ. ಹಲೋ. ಹರಿ. ಕೇಳಿಸ್ತಿಲ್ಲ, ಬಂದೆ ಬಂದೆ ಬಂದೆ. ಹರಿ ನಿಂತ್ಕೋ. ಹರಿ. ತಿನ್ನಣ. ಅಣ್ಣ ನಂಗೆ ಹೊಟ್ಟೆ ತುಂಬಿದೆ, ನೀನ್ ತಿನ್ನಣ. ಆಂಟಿ. ಅಣ್ಣ ಯಾಕಣ್ಣ ಕಣ್ಣಲ್ಲಿ ನೀರು? ಇದು ಕಣ್ಣೀರಲ್ಲ ಕಣ. ಅಯ್ಯೋ, ಏನೋ ತಿಂದ್ಬಿಟ್ಟೆ ಆಸೆ ಪಟ್ಟು, ಹೊಟ್ಟೆ ಭಾರ ಆಗೋಯ್ತಲ್ಲ. ಅಪ್ಪ ಊಟ ಚೆನ್ನಾಗಿತ್ತಾ? ಏನು ಊಟನೋ ಏನೋ, ಅಪರೂಪಕ್ಕೆ ಚೆನ್ನಾಗಿ ತಿಂದ್ಬಿಟ್ನಾ, ಹೊಟ್ಟೆ ಎಲ್ಲ ಉರಿ ಕಿತ್ಕೊಂಡ್ಬಿಟ್ಟೈತೆ. ಕಂಡು ಪೂರ್ತಿ ಕುಡಿದ್ರೆ ಉರಿದೇ ಇರುತ್ತ. ಏನಂದೆ? ನೀನ್ ದುಡ್ದು ತಂದು ಕೊಡ್ತಾ ಇದೀಯಾ, ನಾನು ಕುಡಿತಾ ಇದ್ದೀನಿ. ಆಯ್ತಾಯ್ತು, ಸಾರಿ. ಅದೆಲ್ಲ ಬಿಡು. ಏನು ಚಿನ್ನದ ತಾಳಿ ಎಲ್ಲ ಗಿಫ್ಟ್ ಕೊಟ್ಬಿಟ್ಟಿದ್ಯಾ? ಯಾಕೆ ಕೊಡ್ಬಾರ್ದಾಗಿತ್ತಾ? ಹಾಗಲ್ಲಪ್ಪ ಹೇಳಿದ್ದು, ನಿನ್ಗೆ ಅಷ್ಟೊಳ್ಳೆ ಐಡಿಯಾ ಹೆಂಗ್ ಬಂತು ಅಂತ. ಏಯ್, ಈ ನಟರಾಜನ್ ಬಗ್ಗೆ ಏನೋ ಗೊತ್ತು ನಿನ್ಗೆ? ನಿಂತರ ಟಾರ್ ರೋಡಲ್ಲಿ ಕಾರ್ ಓಡಿಸೋನು ಅನ್ಕೊಂಡ್ಯಾ? ನಾನು ಹಳ್ಳ ದಿಣ್ಣೆ ರಸ್ತೆನಲ್ಲಿ ಲಾರಿ ಓಡಿಸ್ತವನು. ಅದಕ್ಕೆ ನಾನು ಅಪ್ಪ ಆಗಿರೋದು, ನೀನ್ ಮಗ ಆಗಿರೋದು, ತಿಳ್ಕ. ಅಲ್ಲ, ಇಲ್ಲಿವರೆಗೂ ನೀನ್ ಈ ಮನೆಗೆ ಏನು ಮಾಡಿಲ್ಲ, ಇವತ್ತೆಲ್ರ ಮುಂದೆ ಹೀರೋ ಆಗ್ಬಿಟ್ಟೆ. ನೀನ್ ಈ ತರನು ಪ್ಲಾನ್ ಮಾಡ್ತೀಯ ಅಂತ ನನ್ ಯೋಚನೆ ಮಾಡಿರ್ಲಿಲ್ಲ. ಮಾಸ್ ಹೀರೋ ಅಪ್ಪ ನೀನು. ಹಾ, ನನ್ಗೆ ಎಷ್ಟು ಖುಷಿ ಆಗೋದು ಗೊತ್ತಾ? ನೀನ್ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಆ ತಾಳಿನ ಕೊನೆ ತನಕ ಜೋಪಾನವಾಗಿ ಇಟ್ಕೋ, ಅದೇ ನೀನ್ ಈ ಅಪ್ಪನ ಕೊಡೋ ಗೌರವ. ಖಂಡಿತಪ್ಪ. ನಾನೇನಾದ್ರೂ ನಿನ್ ಮಾತ್ ಮೀರಿದ್ರೆ ಆ ದೇವ್ರು ಕೂಡ ಮೆಚ್ಚಲ್ಲ. ಇವತ್ತಿಂದ ನೀನ್ ನನ್ ಬರೀ ಫಾದರ್ ಅಲ್ಲ, ಗಾಡ್ ಫಾದರ್. ಥ್ಯಾಂಕ್ಸ್. ಇನ್ನು ಮುಂದೆ ಇದೇ ರೆಸ್ಪೆಕ್ಟ್ ಇರ್ಲಿ. ಇರುತ್ತೆ. ಆದ್ರೂ ಅಪ್ಪ, ನಿನ್ನ ಒಂದ್ ಮಾತು ಕೇಳಿದ್ರೆ ನೀನು ತಪ್ಪು ತಿಳ್ಕೊಳಲ್ಲ ತಾನೆ? ಕೇಳೋ ಮಗ್ನೆ. ಚಿನ್ನದ ತಾಳಿ ತಗೊಳ್ಳೋ ಅಷ್ಟು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು? ಇಲ್ಲ ಯಾರ ಹತ್ರನಾದ್ರೂ ಸಾಲ ಮಾಡ್ದ? ನಿಮ್ಮಪ್ಪನ್ಗೆ ಈ ಊರಲ್ಲಿ ಯಾರೋ ಕೊಡ್ತಾರ ಸಾಲನ? ಎಲ್ಲ ನನ್ನ ಹತ್ರ ಕಿತ್ಕೊಂಡ್ ತಿನ್ನೋ ನನ್ನ ಮಕ್ಕಳೇ. ಅದೇ ನನಗೂ ಅನಿಸ್ತು. ಆದ್ರೂ ದುಡ್ಡಿಗೇನ್ ಮಾಡ್ದೆ? ಏನ್ ಮಾಡಿದೆ ಅಂದ್ರೆ, ಹೊಸದ್ ತಗೊಂಡ್ರೆ ದುಡ್ಡು ಕೊಡ್ಬೇಕು. ಹಳೆ ತಾಳಿಗೆ ಯಾಕೋ ಸಾಲ ಸೂಲ ಮಾಡ್ಬೇಕು? ಏನೋ ಹಳೆ ತಾಳಿನ? ಹೌದು. ಅಯ್ಯಯ್ಯೋ, ನಿಜ ಗೊತ್ತಿಲ್ಲದೆ ನಾನು ನಿನ್ನ ಫಾದರ್ ಅಲ್ಲ ಗಾಡ್ ಫಾದರ್ ಅಂತ ಏನೇನೋ ಬಿಲ್ಡಪ್ ಕೊಟ್ಬಿಟ್ಟೆ. ಅಪ್ಪ, ಎಲ್ಲಿಂದ ಕತ್ಕೊಂಡ್ಬಂದೆ ಅಂತ ನಿಜ ಹೇಳು, ಇಲ್ಲಾಂದ್ರೆ ಪೊಲೀಸ್ನವ್ರು ಮನೆ ಹತ್ರ ಬಂದ್ಬಿಡ್ತಾರೆ. ಏಯ್, ಸಾಕ್ ಸುಮ್ನಿರ. ವಿಷಯ ಗೊತ್ತಿಲ್ಲದೆ ಬಾಯಿ ಬಂದಂಗೆ ಮಾತಾಬೇಡ. ಈ ನಟರಾಜನ್ಗೆ ತಲೆ ಎತ್ತಿ ಬದುಕೋದು ಗೊತ್ತೇ ಹೊರತು ತಲೆ ಹೊಡಿಯೋದು ಗೊತ್ತಿಲ್ಲ.
ಯಾವ್ದೋ ಹರ್ಷಿನ ದಾರನ ಹೆಂಡತಿ ಕುತ್ತಿಗೆ ಕಟ್ಕೊಂಬಂದು ಪೋಸ್ ಕೊಡ್ತಿದ್ದೋ ನೀನು. ರಿಸೆಪ್ಷನ್ ಏರ್ಪಾಟ್ ಮಾಡಿ ನಿನಗೆ ಮಾಲೆ ಹಾಕಿ ಮರ್ಯಾದೆ ಉಳಿಸಿದ್ದು ನಾನು, ತಿಳ್ಕೊ. ಅದೆಲ್ಲ ಇರ್ಲಿ ಅಪ್ಪ, ತಾಳಿ ಕದ್ದಿದ್ದು ಅಲ್ಲ, ಹೊಸದು ಅಲ್ಲ, ಮತ್ತೆ ಅದೆಲ್ಲಿಂದ ಬಂತು? ಅದು ನಿಮ್ಮಮ್ಮನ ತಾಳಿ ಕಣೋ. ಭದ್ರವಾಗಿ ಎತ್ತಿಟ್ಟಿದ್ದೆ. ನಾನು ಕುಡ್ಕ ಆಗಿರ್ಬೋದು, ಆದ್ರೆ ಮನುಷ್ಯನೇ. ಹೆಂಡ್ತಿನ ತಾಳಿನ ಮಾರ್ಕೊಂಡು ಕುಡಿಯೋಷ್ಟು ಕಟ್ಕ ಅಲ್ಲ ಕಣೋ ನಿಮ್ಮಪ್ಪ. ಸಾರಿ ಅಪ್ಪ, ಗೊತ್ತಿರ್ಲಿಲ್ಲ. ಏನೋ ಗೊತ್ತು ನಿನಗೆ. ಎತ್ತಿಗೆ ಮೂಗ್ದಾರ ಹಾಕ್ದಂಗೆ ಕರ್ಕೊಂಬರೋದು ಬಿಟ್ಟು ಹೋಗು, ತಾಳಿನ ಜೋಪಾನವಾಗಿ ನೋಡ್ಕೊ. ನೀನು ಒತ್ತಿ ಒತ್ತಿ ತಾಳಿ ಬಗ್ಗೆನೇ ಹೇಳ್ತಿರೋದು ನೋಡಿದ್ರೆ ತಾಳಿನ ಜೋಪಾನವಾಗಿ ನೋಡ್ಕೊಂಡ್ರೆ ಸಾಕ? ತಾಳಿ ಕಟ್ದವಳನ್ನ ನೋಡ್ಕೊಳ್ಳೋದು ನಿನ್ನ ಕೈನಲ್ಲೇ ಇದೆ. ಗಂಡ ಆದವನು ಹೆಂಡ್ತಿನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಯಾವ ಹೆಣ್ಣು ಮನೇಲಿ ಇರಲ್ಲ ಕಣೋ. ತಾಳಿನ ಕಿತ್ತು ಕೈ ಕುಟ್ಬಿಟ್ಟು ಹೋಗ್ತಾ ಇರ್ತಾಳೆ. ಅಮ್ಮ ಹೋದ್ಮೇಲೆ ನೀನ್ ಇನ್ನೊಂದು ಮದುವೆ ಆದೆ, ಅವಳು ತಾಳಿನ ಕಿತ್ಕೊಟ್ಬಿಟ್ಟೆ ಹೋದ್ಲಾ? ನೋಡು, ತುಂಬಾ ವರ್ಷಗಳಾದ್ಮೇಲೆ ಈ ಮನೆಯಲ್ಲಿ ಒಂದು ಒಳ್ಳೆ ಕಾರ್ಯ ನಡೆದಿದೆ. ಹಾಲ್ಗೆ ಹುಳಿ ಹಿಡ್ದಂಗೆ ಹಳೆ ವಿಷಯ ಎಲ್ಲ ತೆಗೆದು ನನ್ನ ತಲೆ ಹಾಳು ಮಾಡ್ಬೇಡ. ಸುಮ್ಮನೆ ಕೇಳ್ದಪ್ಪ, ಕೋಪ ಮಾಡ್ಕೋಬೇಡ, ತಮಾಷೆ ಕೇಳಿದಷ್ಟೇ. ಬೆಂಕಿ ಬಿತ್ತು ನಿನ್ ತಮಾಷೆಗೆ. ಬಾತ್ರೂಮ್ ಈ ಕಡೆ. ಹಲೋ, ಹಾ, 9 ಗಂಟೆಗಾ? ಹಾ ಹಾ ಹಾ. ಹರಿ, ಹಲೋ ಹಲೋ, ಹರಿ. ಕೇಳಿಸ್ತಿಲ್ಲ, ಬಂದೆ. ಹರಿ ನಿಂತ್ಕೋ. ಹರಿ, ಒಳಗಡೆ ಬರ್ಬೋದಾ? ನೀವಿವತ್ತು ಅಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ಬಂದಿಲ್ಲ ಅಂದಿದ್ರು ನಿಮ್ದೇನೋ ತಪ್ಪಿರ್ತಿರ್ಲಿಲ್ಲ, ಆದ್ರೆ ನೀವು ಹಾಗೆ ಮಾಡಿಲ್ಲ. ಎಲ್ರ ಮುಂದೆ ನಮ್ಮ ಮನೆಯವ್ರ ತಲೆ ತಗ್ಸೋದನ್ನ ತಪ್ಸಿದ್ರಿ. ನಾನು ನಮ್ಮ ಮನೆಯವರು ಹೊರಗಡೆ ಮುಖ ತೋರ್ಸಕ್ ಆಗ್ತಿರ್ಲಿಲ್ಲ. ಅಮಾವಾಸ್ಯೆಲಿ ಹುಣ್ಣಿಮೆ ಚಂದ್ರ ಬಂದಂಗ್ ಬಂದ್ರಿ. ಹಿಂಗಪ್ಪ ಸಂಭಾಳಿಸೋದು? ಅಪಾಯನ ಉಪಾಯವಾಗೇ ಎದುರಿಸ್ಬೇಕು. ಅಂದ್ರೆ ನೀವು ನಮ್ಮ ಮನೆ ಮರ್ಯಾದೆನ ಕಾಪಾಡಿದ್ರಿ ಅಂತಂದೆ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ. ಅಯ್ಯಯ್ಯೋ, ಸಂಭಾಳ್ಸೋಕೋಗಿ ಜಾಸ್ತಿ ಮಾತಾಡ್ಬಿಟ್ನಾ? ಅರೆ, ಏನ್ ರಿಯಾಕ್ಷನ್ನೇ ಇಲ್ಲ? ಹೀಗೆಲ್ಲ ನಡೆಯುತ್ತೆ ಅಂತ ನೀವ್ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಅಪ್ಪ ತಾಳಿ ಎಲ್ಲ ತಂದು ಕಟ್ಟಿಸ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ರೀ, ನಿಜವಾಗ್ಲು. ಅದ್ ಗೊತ್ತಿದ್ರೆ ಮೊದ್ಲೇ ಬೇಡ ಅಂತ ಹೇಳ್ಬಿಡ್ತಿದ್ದೆ. ಆಗಿದೆಲ್ಲ ಆಗೋಯ್ತು, ಆದ್ರೆ ಇದೆಲ್ಲ ನಾಟಕ, ಸುಲ್ ರಿಸೆಪ್ಷನ್ ತಾನೆ. ನಿಮ್ಗೆ ನಾಟಕ, ಆದ್ರೆ ನನಗಿದು ನಿಜವಾದ ಮದುವೆ. ನನ್ನ ಲೈಫ್ಗೆ ಯಾವತ್ತಿದ್ರೂ ನೀವೇ ವೈಫು. ಹಾ ಹಾ, ಗೊತ್ತಾಯ್ತು. ಅಪ್ಪ ತಾಳಿ ತಂದಿದ್ನ ನೋಡಿ ನೀವೆಲ್ಲ ಒಪ್ಕೊಳ್ಳಲ್ವ ಅಂತ ನಾನು ಗಾಬರಿ ಆಗ್ಬಿಟ್ಟಿದ್ದೆ. ಸದ್ಯ ದೇವ್ರ ದಯೆ ನೀವ್ ಹಾಗೆ ಮಾಡಿಲ್ಲ, ಸುಮ್ಮನೆ ಇದ್ರಿ. ನನಗೆ ಶಾಕ್ ಆಗೋಯ್ತು ಗೊತ್ತಾ. ನೀವ್ ಹೇಗ್ ರಿಯಾಕ್ಟ್ ಮಾಡ್ತೀರಾ ಅಂತ ನಾನು ಕೊನೆವರೆಗೂ ಭಯದಲ್ಲೇ ಇದ್ದೆ. ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರಿ. ಥ್ಯಾಂಕ್ಸ್.
ಯಾವುದಕ್ಕೂ ರಿಯಾಕ್ಟ್ ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದಾರಾ ಏನು? ಬೇರೆ ರೂಟಲ್ಲಿ ಟ್ರೈ ಮಾಡೋಣ. ನಾನು ನಿಮ್ಗೋಸ್ಕರ ಏನೆಲ್ಲ ಮಾಡಿದ್ದೀನಿ, ನೀವು ನನಗೋಸ್ಕರ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? ನಿಮ್ಗೋಸ್ಕರ ನಾನು ಪ್ರಾಣನೇ ಒತ್ತೆ ಇಟ್ಟಿದ್ದೀನಿ ಗೊತ್ತಾ? ನಿಮ್ಮಪ್ಪ, ನಿಮ್ಮಣ್ಣ, ಆ ದಾಂಡಿಗ್ರು, ಆ ಕರಡಿ ನನ್ನ ಮಗ ಆರ್ಯ, ಯುದ್ಧ ಭೂಮಿಲಿ ವೀರ ಸಾಹಸ ಅಂತಾರಲ್ಲ ಹಂಗಾಗಿತ್ತು. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನೀವು ನನಗೋಸ್ಕರ ಇಷ್ಟು ಚಿಕ್ಕ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳಿ? ಅದೆಲ್ಲ ಏನು ನೆಚ್ಚಲ್ಲ ಬಿಡಿ ಅಲ್ವಾ? ಹರಿ, ನೋ ರಿಯಾಕ್ಷನ್. ಇದಕ್ಕೂ ಮೇಲೆ ಮಾತಾಡಿದ್ರೆ ಧರ್ಮದೇಟ್ ಬೀಳೋದು ಗ್ಯಾರಂಟಿ. ಹುಷಾರು. ಸರಿ, ನೀವು ಟಯರ್ಡ್ ಆಗಿದ್ದೀರಾ ಅಂತ ಅನ್ಸುತ್ತೆ, ರೆಸ್ಟ್ ಮಾಡಿ. ನಾನು ಬೆಳಿಗ್ಗೆ ಬಂದು ಮಾತಾಡ್ತೀನಿ. ಗುಡ್ ನೈಟ್. ಕರೆದ್ರ? ಅಲ್ಲ, ಕರ್ದಂಗಾಯ್ತು. ನೀವಲ್ಲ ಅಲ್ಲ, ಬಿಡಿ. ನಿಮ್ಗೇನಾದ್ರೂ ಬೇಕಾ? ನೀರೇನಾದ್ರೂ ತಂದ್ಕೊಡ್ಲಾ? ಬೇಡವಾ? ಇಟ್ಸ್ ಓಕೆ, ಇಟ್ಸ್ ಓಕೆ. ಸರಿ, ನೀವು ಮಲಗಿ. ಏನಾದರೂ ಬೇಕಾದ್ರೆ ಕೇಳಿ, ನಾನು ಇಲ್ಲೇ ಆಚೆ ಮಲಗಿರ್ತೀನಿ. ಗುಡ್ ನೈಟ್. ನಾನು ನಿಮ್ಮ ಹತ್ರ ಒಂದು ಕೇಳ್ಬೋದಾ? ಏನಿದು ಸಡನ್ ಆಗಿ ವಾಯ್ಸ್ ಬಂದ್ಬಿಡ್ತು? ಡಿವೋರ್ಸ್ ಏನಾದರೂ ಕೇಳೋ ಪ್ಲಾನಾ? ಹಾ, ಓಕೆ ಓಕೆ. ಇವಾಗ ನೀವು ಮಲಗಿ, ಅದೆಲ್ಲ ಬೆಳಗ್ಗೆ ಮಾತಾಡೋಣ. ನಾನು ನಾಳೆ ಇಲ್ಲಿಂದ ಹೋಗ್ತೀನಿ. ಹಾಸ್ಟೆಲ್ ನೋಡೋದಕ್ಕೆ ಹೆಲ್ಪ್ ಮಾಡಿ ಸಾಕು. ಅಯ್ಯಯ್ಯೋ, ಮತ್ತೆ ಹಾಸ್ಟೆಲ್ಲ? ನನ್ನ ಫ್ರೆಂಡ್ ಇವತ್ತೇ ಬರೋಕ್ಕೆ ಹೇಳಿದ್ಲು, ಆಗಲಿಲ್ಲ. ನಾಳೆ ಬೇರೆ ಯಾವುದಾದ್ರೂ ಹಾಸ್ಟೆಲ್ ನೋಡಿ ಜಾಯಿನ್ ಆಗಬೇಕಾಗತ್ತೆ. ಅಲ್ಲ, ಇಲ್ಲಿ ಪ್ಲೀಸ್, ನನಗೋಸ್ಕರ ನೀವು ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ, ಇದೊಂದು ಹೆಲ್ಪ್ ಮಾಡಿ. ಹಾಂ ಹಾಂ, ಮಾಡ್ತೀನಿ. ನಾಳೆ ತಾನೇ? ಹಾಂ, ಕರ್ಕೊಂಡು ಹೋಗ್ತೀನಿ, ಹೋಗೋಣ. ಇವಾಗ ನೀವು ರೆಸ್ಟ್ ಮಾಡಿ, ನಾಳೆ ಮಾತಾಡೋಣ.